ಅಲ್ಲಿನ ಮಾಧ್ಯಮಗಳು ತಾವಲ್ಲಿದ್ದೀರಿ, ನಿಮಗೆ ಇದು ಖಚಿತ ಇದೆಯಾ ಹೆಂಗೆ? ಆಕ್ಚುಲಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ಅವರು ಸತ್ತಿದ್ದಾರೆ ಅಂತ 100% ಹೇಳೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದೇ ನೀವು ಎಷ್ಟೇ ವಿಜುವಲ್ಸ್ ನೋಡಿದ್ರು ಅವರ ಜನಾಜ ಕೊಂಡು ಹೋಗಿ ದಫನ ಮಾಡ ಈ ತರ ಎಲ್ಲ ಬರ್ತಾ ಇದೆ. ಬಟ್ ನಾನು 100% ನನ್ಗೂ ಕೂಡ ವಿಶ್ವಾಸ ಇಲ್ಲ. ಯಾಕೆಂದ್ರೆ ನಾಳಿನ ದಿನ ಖುದ್ದು ಖಮೇನಿಯೇ ಬಂದು ಹೇಳ್ಬೋದು ನಾನಿದ್ದೇನೆ ಅಂತ. ಅಂದ್ರೆ ಯುದ್ಧದ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಇರ್ಬೋದು, ಅವರ ಬುದ್ಧಿಶಕ್ತಿಯನ್ನು ಯಾವ ರೀತಿ ಉಪಯೋಗಿಸಬಹುದು. ಸೊ ನಾನು ಕೂಡ ಕೆಲವೊಂದು ನ್ಯೂಸ್ ಗಳಲ್ಲಿ ಕೇಳಲ್ಪಟ್ಟೆ, ಬಹುಶಃ ಅವರು ಆ ದೇಶದಲ್ಲೇ ಇಲ್ಲ ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ. ಇಲ್ಲಿ ನೋಡಿ, ಮತ್ತೆ ನಾವೊಂದು ಇಂಪಾರ್ಟೆಂಟ್ಲಿ ನಾವು ಗಮನಿಸಬೇಕಾದಂತ ವಿಷಯ, ಈ ಇರಾನ್ ನ ಪರಮೋಚ್ಚ ನಾಯಕ ಖಮೇನಿ ಅವರೊಂದು ಮಾತು ಹೇಳಿದ್ದಾರೆ. ಆಕ್ಚುಲಿ ನಾನು ಪರ್ಸನಲ್ ಇಲ್ಲಿ ಇಂಪಾರ್ಟೆಂಟ್, ನಾವು ಅಮೆರಿಕ ಅನ್ನುವಂತ ಸಾಮ್ರಾಜ್ಯಶಾಹಿ ದೇಶವನ್ನು, ಅದು ನನ್ನ ಹತ್ಯೆಯಾದ್ರೂ ಕೂಡ ನನ್ನ ಹಿಂದೆ ಕೂಡ ನನ್ನಂತಹ ನಾಯಕರು ಕೂಡ ಇದ್ದಾರೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅರ್ಥ ಮಾಡ್ಬೇಕಾಗಿರೋದು, ಅವರು ಅತಿಯಾದ ನಂತರ ಅವರ ಒಂದು ಇದು ಮುಗಿಯಲ್ಲ. ಏನು ಇರಾನ್ ಅಷ್ಟು ಬೇಗನೆ ಸೋಲೊಪ್ಪಿಕೊಳ್ಳುವಂತಹ ದೇಶ ಅಲ್ಲ. ಬಹುಶಃ ಇಲ್ಲಿ ಏನಾಗಿದೆ ಅಂದ್ರೆ, ಇವಾಗ ಈ ಅಮೆರಿಕ ಅನ್ನುವಂತ ಈ ದೇಶ ಇದೆಯಲ್ಲ, ಸಾಮ್ರಾಜ್ಯಶಾಹಿ ದೇಶ, ತನ್ನ ಜಗತ್ತನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂತ ಅಲ್ಲ. ಸಫ್ವಾನ್, ಈಗ ಮತ್ತೆ ಬೇರೆ ಬೇರೆ ಇಸ್ಲಾಮಿಕ್ ಕಂಟ್ರಿಗಳು ಯಾಕೆ ಸಪೋರ್ಟಿಗೆ ಬರ್ತಾ ಇಲ್ಲ? ಕತಾರು, ಇರಾಕು, ಬೇರೆ ಬೇರೆ ಕಂಟ್ರಿಗಳು ಯಾಕೆ ಬರ್ತಾ ಇಲ್ಲ? ಹಾಗಾದ್ರೆ ಸಪೋರ್ಟ್ಗೆ ಅಮೆರಿಕ ಜೊತೆ ಕೈ ಜೋಡಿಸಿದ್ದಾರೆ, ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಅಡ್ಜಸ್ಟ್ಮೆಂಟು. ಆಕ್ಚುಲಿ ಏನ್ ಗೊತ್ತಾ, ಇವಾಗ ನಮ್ಗೆ ಎಲ್ಲವನ್ನು ಕೂಡ ನಾವು ಗಲ್ಫ್ ಕಂಟ್ರಿಯಲ್ಲಿ ಕೂತು ಓಪನ್ ಆಗಿ ಮಾತನಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಕೆಲವೊಂದು ರೆಸ್ಟ್ರಿಕ್ಟೆಡ್ ಎಲ್ಲ ಇರುತ್ತೆ. ಸೊ ಒಂದು ಸ್ವಲ್ಪ ಏನ್ ಬೇಕಂದ್ರೆ, ಆಕ್ಚುಲಿ ಈ ಒಂದು ಎಲ್ಲ ಗಲ್ಫ್ ದೇಶದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಅದು ಇವರು ಇಲ್ಲಿ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ಹೇಳುದು ಇವಾಗ ನಾನು ಅದನ್ನು ಓಪನ್ ಆಗಿ ಮಾತನಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಇರಾನ್ ಕೂಡ ಹೇಳೋದು ಅದನ್ನೇ. ಏನ್ ಗೊತ್ತಾ, ಇವಾಗ ನೋಡಿ, ನಾನು ಅವಾಗ ಒಂದು ಮಾತು ಅವಾಗ ಕಟ್ಟಾಯಿತು. ಅಮೆರಿಕ ಅನ್ನುವಂತಹ ದೇಶ, ನಾನು ಇವಾಗ್ಲೇ ಹೇಳ್ತೇನೆ, ನೀವ್ ಇದನ್ನು ಬೇಕಾದ್ರೆ ಸೇವ್ ಮಾಡಿಟ್ಟಿರಿ, ಇದು ನಮ್ಗೂ ಕೂಡ ಆಪತ್ತು ಈ ಒಂದು ದೇಶ ಅಮೆರಿಕ. ಯಾಕೆಂದ್ರೆ ಜಗತ್ತಿನ ಬೇರೆ ಯಾವ ದೇಶ ಕೂಡ ನಮ್ಮನ್ನು ಮುಟ್ಲಿಕ್ಕೆ, ನಮ್ಮನ್ನು ಆಕ್ರಮಣ ಮಾಡ್ಲಿಕ್ಕೆ ಧೈರ್ಯ ತೋರಿಸಲ್ಲ. ಅಂದ್ರೆ ನೀವು ಹೇಳಿದ್ದು ಭಾರತಕ್ಕೂ ಕೂಡ ಅಮೆರಿಕ ಆಪತ್ತು ಅಂತ. ಡೆಫಿನೆಟ್ಲಿ ಆಪತ್ತು ಮಾಡ್ಬೋದು. ಏನೋ ಒಂದು ತಂಟೆಗೆ ಹೋಗದಂತಹ ಸಣ್ಣ ಸಣ್ಣ ರಾಷ್ಟ್ರಗಳನ್ನು ಅವರು ಅದರ ಪ್ರೆಸಿಡೆಂಟ್ ಗಳನ್ನು ಕಟ್ಟಿ ಹಾಕಿ ಆ ದೇಶವನ್ನು, ಅದರ ಕ್ರೂಡ್ ಆಯಿಲ್ ಇದೆ ಅಲ್ಲಿ ಎನರ್ಜೀಸ್ ಏನು ಸಂಪನ್ಮೂಲ ಇದೆ ಅಂತ ಹೇಳಿ ಅದನ್ನು ಕಬ್ಜಾ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದ ಮಣ್ಣಿಗೂ ಕೂಡ ಎಷ್ಟು ಇದಿದೆ, ಪ್ರಾಮುಖ್ಯತೆ ಇದೆ. ನಾನು ಅರಬ್ ಕಂಟ್ರಿಯಲ್ಲಿ ಇರ್ಬೋದು, ಇಲ್ಲಿ ಆಯಿಲ್ ಇರ್ಬೋದು, ಇದಿರ್ಬೋದು. ನಮ್ಮ ಭಾರತ ದೇಶದವನ್ನು ಸ್ವಲ್ಪ ನೀವು ನೋಡಿ, ನಮ್ಮ ಅಂಗಳದಲ್ಲಿ ನಮ್ಮ ದೇಶದಲ್ಲಿರುವಂತಹ ಮಣ್ಣು ಕೂಡ ಎಷ್ಟು ಕೃಷಿಗೆ, ಅದು ಅಷ್ಟರ ಮಟ್ಟಿಗೆ ಒಂದು ಜಗತ್ತಿನಲ್ಲಿರುವಂತಹ ಸಂಪದ್ಭರಿತ ದೇಶ ಅಂತ ಹೇಳ್ಬೋದು. ದೇಶ ತುಂಬಾ ದೊಡ್ಡದಿದೆ, ಜನಸಂಖ್ಯೆ ದೊಡ್ಡದಿರೋ ಕಾರಣ ಅಷ್ಟೊಂದು ನಾವು ಗಲ್ಫ್ ಕಂಟ್ರಿ ತರ ಡೆವಲಪ್ಮೆಂಟ್ ಆಗದೆ ಇರಲೂಬಹುದು. ಅದು ಆಕ್ಚುಲಿ ಅಷ್ಟು ಈಸಿ ಕೂಡ ಅಲ್ಲ. ಅಂದ್ರೆ ಆಕ್ಚುಲಿ ನೀವು ಇಮ್ಯಾಜಿನ್ ಮಾಡಿ, ನಾನಿರುವ ಕಂಟ್ರಿಯಲ್ಲಿ ಇರೋದು ಬರೀ 15 ಲಕ್ಷ ಜನ. ಇದೇ 15 ಲಕ್ಷ ಜನದ ಒಂದು ದೇಶ ನಮ್ಮ ಕಂಟ್ರಿಯಲ್ಲಿ ಇದ್ರೆ ಇಡೀ ಜಗತ್ತಲ್ಲಿ ಟಾಪ್ ಅಲ್ಲಿ ಇರ್ತಾ ಇದ್ವಿ ನಾವು. ನಮ್ಮ ನೈಸರ್ಗಿಕ ಆ ಸೌಂದರ್ಯಗಳನ್ನೆಲ್ಲ ಉಪಯೋಗಿಸಿಕೊಂಡು ಅನ್ಬಿಲೀವೇಬಲ್ ಮಾಡ್ತಾ ಇದ್ವಿ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ? more than 100 crore ಇದೆ. ಸೊ ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಯಾವತ್ತಿಗೂ ಕೂಡ, ಮತ್ತೊಂದು ವಿಷಯ ಹೇಳ್ತೇನೆ, ಇರಾನ್ ಅಂತ ದೇಶದ ಅವರ ನಾಯಕರ ಏನು ಹತ್ಯೆಯಲ್ಲಿ ನಾವು ಯಾವತ್ತೂ ಕೂಡ ಸಂಭ್ರಮ ಮಾಡ್ಲೇಬಾರದು. ಯಾಕೆಂದ್ರೆ ನಿಜಕ್ಕೂ ಸಫ್ವಾನ್ ಅವರೇ, ಖಂಡಿತ ತಾವು ಹೇಳ್ತಾ ಇರೋದು. ಯಾಕಂದ್ರೆ ಟ್ರಂಪ್ ಅವ್ರ ಮನಸ್ಥಿತಿ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಸಫ್ವಾನ್, ನೀವು ಹುಷಾರಾಗಿರಿ, ಸೇಫ್ ಆಗಿರಿ. ನಮ್ಮ ಕರ್ನಾಟಕ ಜನತೆ ಪರವಾಗಿ ನೀವು ಪ್ರೇ ಮಾಡಿ. ಮತ್ತೆ ನಿಮ್ಮ ಮುಖಾಂತರ ನಾವೊಂದು ರಿಕ್ವೆಸ್ಟ್ ಮಾಡೋದು, ಬಹುಶಃ ಇಲ್ಲಿ ಮುಂದಿನ ದಿನ ಏನಾಗ್ತದೆ ಅಂತ ಗೊತ್ತಿಲ್ಲ. ಬಹುಶಃ ಫುಡ್ ಗೆ ಶಾರ್ಟೇಜ್ ಆಗ್ಬೋದಾ, ನಾವು ಟ್ರಾವೆಲ್ ಮಾಡೋಕೆ ಇದೆ ಅರ್ಜೆಂಟ್. ಸೊ ನಮ್ಗೆ ಆಗಿ ನೀವು ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮತ್ತೆ ದೇಶದ ಪ್ರಧಾನ ಮಂತ್ರಿಗಳನ್ನು ಅವರಿಗೆ ರಿಕ್ವೆಸ್ಟ್ ಮಾಡುವಂತ ಖಂಡಿತ ಆಗ್ತಾ ಇದೆ. ಹೌದು, ಆ ಪ್ರಕ್ರಿಯೆ ಆಗ್ತಾ ಇದೆ. ಸರ್ಕಾರದ ಗಮನ